ಅಕ್ಷರ ಮತ್ತು ಆಧ್ಯಾತ್ಮದ ದಿವ್ಯ ಸನ್ನಿಧಿ ಅಂದ್ರೆ ಅದು ಬೆಂಗಳೂರಿನ ಪ್ರತಿಷ್ಠಿತ ಬಿಜಿಎಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆ. ಮಾನವ ಸೇವೆಗೆ ಮಾಧವ ಸೇವೆಯನ್ನು ಸಂದೇಶ ಸಾರೋ ಬಿಜಿಎಸ್ ಶಿಕ್ಷಣ ಸಂಸ್ಥೆ ಕೇವಲ ಪಾಠ ಅಷ್ಟೇ ಅಲ್ಲ, ನಾಯಕತ್ವ, ಸೇವಾ ಮನೋಭಾವವನ್ನ ವಿದ್ಯಾರ್ಥಿಗಳಲ್ಲಿ ಬಿತ್ತುತ್ತಿವೆ. ಆ ಮೌಲ್ಯಗಳಿಗೆ ಸಾಕ್ಷಿ ಎನ್ನುವಂತೆ ಶಾಲೆಯಲ್ಲಿ ಇಂದು ಅಧಿಕಾರ ಸ್ವೀಕಾರ ಸಮಾರಂಭ ಭವ್ಯವಾಗಿ ನಡೆಯಿತು. ಜ್ಞಾನದೀಪದ ಬೆಳಕಿನಲ್ಲಿ ಗುರು ಹಿರಿಯರ ಆಶೀರ್ವಾದದೊಂದಿಗೆ ನೂತನ ವಿದ್ಯಾರ್ಥಿ ನಾಯಕರು ಜವಾಬ್ದಾರಿಯ ಜಗತ್ತಿಗೆ ಹೆಜ್ಜೆ ಇಟ್ಟರು. ಗುರು ಹಿರಿಯರ ಸಮ್ಮುಖದಲ್ಲಿ ನೂತನ ನಾಯಕರ ಆಯ್ಕೆ. ಬಿಜಿಎಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಅದ್ದೂರಿ ಕಾರ್ಯಕ್ರಮ. ಶಾಲೆ ಅಂದ್ರೆ ಅಕ್ಷರ ಕಲಿಸುವ ಮಂದಿರವಲ್ಲ, ಬದುಕಿನ ಮೌಲ್ಯಗಳನ್ನ ರೂಪಿಸುವ ದೇವಾಲಯ. ಅಂತಹ ಶಿಕ್ಷಣದ ಮಹಾ ಪರಂಪರೆಯ ಸಾಲಿಗೆ ಬಿಜಿಎಸ್ ಶಿಕ್ಷಣ ಸಂಸ್ಥೆ ಯಾವಾಗಲೂ ಮೊದಲಿನ ಸಾಲಿನಲ್ಲೇ ಇರುತ್ತೆ. ವಿದ್ಯಾಕೇಂದ್ರಗಳು ಕೇವಲ ಪಾಠಕ್ಕೆ ಮಾತ್ರ ಸೀಮಿತವಾಗದೆ ಇಲ್ಲಿ ನಾಯಕತ್ವದ ಗುಣಗಳನ್ನ ಬೆಳೆಸೋ ಪವಿತ್ರ ಸ್ಥಳವಾಗಬೇಕು ಅನ್ನೋದು ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಗುರಿಯಾಗಿದೆ. ಹೀಗಾಗಿ 2026ನೇ ಸಾಲಿನ ನೂತನ ವಿದ್ಯಾರ್ಥಿ ನಾಯಕರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕುಂಬಳಗೌಡಿನ ಬಿಜಿಎಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಎಂಡಿ ಪ್ರಕಾಶನಾಥ ಸ್ವಾಮೀಜಿ, ಸಿಬಿಎಸ್ಇನ ಪ್ರಾದೇಶಿಕ ಅಧಿಕಾರಿ ಎಲ್ಎಲ್ ಮೀನಾ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ಗಣ್ಯರು ನೂತನವಾಗಿ ಆಯ್ಕೆಯಾದ ನಾಯಕರುಗಳಿಗೆ ಅಧಿಕಾರದ ಸಂಕೇತವನ್ನ ಹಸ್ತಾಂತರಿಸಿದ್ರು. ಇದೇ ವೇಳೆ ಸಮಾರಂಭದಲ್ಲಿ 100ಕ್ಕೆ 100 ಹಾಜರಾತಿ ದಾಖಲಿಸಿದ ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ಸನ್ಮಾನಿಸಲಾಯಿತು. ನೆರೆದಿದ್ದ ಗಣ್ಯರು ನೂತನವಾಗಿ ಆಯ್ಕೆಯಾದ ವಿದ್ಯಾರ್ಥಿ ನಾಯಕರುಗಳಿಗೆ ಕಿವಿ ಮಾತು ತಿಳಿಸಿದ್ರು. ಸಂಸ್ಥೆಯ ಶೈಕ್ಷಣಿಕ ಸೇವೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. By God gracing, you are doing the excellent work for the needy and the poor parents, those who are getting the excellent education in very less amount and fees. ಒಂದೊಂದು ವಿಭಾಗದಲ್ಲೂ ಆಯ್ಕೆಯಾದ ವಿದ್ಯಾರ್ಥಿ ನಾಯಕರಿಗೆ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಚನ ನೀಡಿದ್ರು. ಪದವಿ ಸಿಕ್ಕರೆ ಗೌರವ ಹೆಚ್ಚುವುದಿಲ್ಲ, ಬದಲಾಗಿ ಜವಾಬ್ದಾರಿ ಹೆಚ್ಚುತ್ತದೆ. ಜವಾಬ್ದಾರಿ ಹೊತ್ತು ಕರ್ತವ್ಯ ನಿರ್ವಹಿಸದಿದ್ರೆ ಅದು ಜೀವನದ ಕಪ್ಪು ಚುಕ್ಕೆ ಆಗುತ್ತದೆ ಎಂದು ಎಚ್ಚರಿಸಿದ್ರು. ಇನ್ನು ನಿಸ್ವಾರ್ಥವಾಗಿ ಕಾರ್ಯನಿರ್ವಹಿಸಿ ಬಿಜಿಎಸ್ ಹಾಗೂ ನಿಮ್ಮ ಹೆತ್ತವರ ಹೆಸರನ್ನ ಜಗತ್ತಿನ ಎತ್ತರಕ್ಕೆ ಕೊಂಡೊಯ್ಯಿರಿ ಎಂದು ಕಿವಿ ಮಾತು ಹೇಳಿದ್ರು. At this point of time, asking you all to work hard, render service, having pure compassion, the way how today we have seen 4 houses: earth, water, fire and earth, water, fire and air. Prithvi, Jala, Agni and Vayu. Vayu is known for its adaptability, its compassion, its consciousness. Agni is known for its inspiring personality, the burning nature. ನಾಯಕತ್ವ ಅಂದ್ರೆ ಅಧಿಕಾರವಲ್ಲ, ಅದೊಂದು ಸೇವೆ. ಹಾಗೆ ಬ್ಯಾಡ್ಜ್ ಅಂದರೆ ಅಲಂಕಾರವಲ್ಲ, ಅದು ಜವಾಬ್ದಾರಿಯ ಪ್ರತೀಕ. ವಿದ್ಯಾರ್ಥಿಗಳ ಭೌತಿಕ ನೈತಿಕ ಬೆಳವಣಿಗೆಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳು ನಡೆಸುತ್ತಿರೋ ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವ, ಜವಾಬ್ದಾರಿಯನ್ನ ಜಾಗೃತಗೊಳಿಸುವಲ್ಲಿ ಯಶಸ್ವಿಯಾಗಿವೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.